ಓಂ ಗಣಪತಯೇ ನಮಃ. ಓಂ ಅಗ್ನಿಯೇ ಸ್ವಾಹ. ಓಂ ಅಗ್ನಿಯೇ ಇದಂ ನಮಃ. ಓಂ ವಿಷ್ಣುವೇ ಸ್ವಾಹ. ಓಂ ವಿಷ್ಣುವೇ ಇದಂ ನಮಃ. ಓಂ ಹರಿಯೇ ಸ್ವಾಹ. ಓಂ ಹರಿಯೇ ಇದಂ ನಮಃ. ಓಂ ನಾರಾಯಣ ಸ್ವಾಹ. ಓಂ ನಾರಾಯಣ ಇದಂ ನಮಃ. ಓಂ ಗೋವಿಂದಾಯ ಸ್ವಾಹ. ಓಂ ಗೋವಿಂದಾಯ ಇದಂ ನಮಃ. ಹಿರಣ್ಯಾಕ್ಷ, ಹಿರಣ್ಯಾಕ್ಷ, ಏನಿ ಹಟ್ಟಹಾಸ, ಏನಿ ಆಕ್ರೋಶ? ವರುಣ, ಕದನೋತ್ಸಾಹ. ವರುಣ, ನಾನು ನಿನ್ನೊಡನೆ ಹೋರಾಡಬೇಕು. ಏನು, ನನ್ನೊಡನೆ ಹೋರಾಡಬೇಕೆ? ಈ ಹುಚ್ಚು ಆಸೆ ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಘ ಆಗವನ್ನು ಮಾಡಿ ಹಾಜೇನಾಗಿ ಎಂದು ಬಿರುದು ಪಡೆದಿರುವೆ. ಅದಕ್ಕಾಗಿ ನನ್ನ ಹೆದರಾಳಿಯಾಗಿ ನಿನ್ನನ್ನೇ ಹಾರಿಸಿದ್ದು. ಅದೆಲ್ಲ ಮುಗಿದು ಹೋದ ಕತೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ನಾನು ಅದನ್ನು ನಂಬುವುದಿಲ್ಲ. ಈಗ ನನ್ನೊಡನೆ ಹೋರಾಡುವೆಯೋ ಇಲ್ಲ ನನ್ನ ಜನ? ಏನಿ ಹುದ್ದಟತನ? ನಿನಗೆ ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ನಿನಗೆ ಸರಿಸಮನಾದ ವೀರನೊಡನೆ ಹೋರಾಡು. ನನಗೆ ಸರಿಸಮನಾದ ವೀರ ಯಾರವನು? ಅವನೇ ಅವನೇ ಶ್ರೀಮನ್ ನಾರಾಯಣ. ನಾರಾಯಣ, ಆ ನಾರಾಯಣ ನಾನು ಹುಡುಗುತ್ತೇನೆ. ಕಿಂಕರೇ, ಮಾಡಲಾಗುವುದು, ಧ್ವಂಸ ಮಾಡಿಬಿಡಿ. ಎಲ್ಲರೂ ಪಲಾಯನ ಮಾಡಿದರು. ಈ ದೈತ್ಯರ ಹಾರ್ಭಟವನ್ನು ನೋಡಿ ಎಲ್ಲರೂ ಓಡಿ ಹೋದರು. ಸರ್ವಶಕ್ತನಾಗಿ ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತವುಳ್ಳನಾಗಿ ಶೋಣಿತಾಪುರದ ಕೀರ್ತಿ ಶೌರ್ಯವಂತನಾಗಿ ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಹರರ ರತ್ನಗಳಾಗಿ ಮೆರೆತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ? ಬ್ರಹ್ಮಾಂಡವನ್ನು ಹೆದರಿಸುವ ಶಕ್ತಿ ಸಾಮರ್ಥ್ಯ ಕೆಚ್ಚದೆ ಈ ದೈತ್ಯ ದಾನವರಾದ ನಮಗಿದೆ. ಕಾಲಕ್ಕೆ ಕಾಲ್ಕೆರೆದು ಕದಲಿಕೆ ನಿಂತವೆಂದರೆ ಶತ್ರುವನ್ನು ಅಡ್ಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಸಾಮರ್ಥ್ಯ ಈ ದೈತ್ಯ ದಾನವರಾದ ನಮಗಿದೆ. ಹೊಂದ ಮೇಲೆ ಎಲ್ಲ ದುಷ್ಟ ದೇವತೆಗಳೇ, ನಿಮ್ಮಿಸುತ್ತಿರುವ ಈ ಸೃಷ್ಟಿ ಸಮಿತಿಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಗೆ ಹಿಡಿದುಕೊಳ್ತೇನೆ. ಹರಿ ಹೋಗಲಿ, ಭಜನೆ ಹೋಗಲಿ, ಸುರನರ ಯಕ್ಷಗಂಧರು ಕಿಂಪುಷಂತೆ ಆಗಲಿ, ಯಾರೇ ಆಗಲಿ, ಎದುರು ಓಡಿದರೆ ಧಿಕ್ಕರಿಸಿ ಸತ್ತು ಬರುತ್ತೇನೆ. ಅದಕ್ಕಾಗಿ ದಶ ದಿಕ್ಕುಗಳನ್ನು ಸಾಧಿಸಿ ಬರುತ್ತೇನೆ. ಅದಕ್ಕಾಗಿ ದಿಗ್ವಿಜಯ, ಅದಕ್ಕಾಗಿ ದಿಗ್ವಿಜಯ. ಬ್ರಹ್ಮಾಂಡವನ್ನು ತರತರ ನಡಗಿಸುವೆ, ಬ್ರಹ್ಮಾಂಡವನ್ನು ತರತರ ನಡಗಿಸುವೆ. ಅಯ್ಯರ ಹೃದಯವ ತಳಮಳಗಳು ಬ್ರಹ್ಮಾಂಡವನ್ನು ತರತರ ನಡಗಿಸುವೆ. ದಿಕ್ಪಾಲಕರನ್ನು ದಿಕ್ಕಿಡಿಸಿ, ದಿವಜರೆಲ್ಲರೂ ಕಗ್ಗಿಡಿಸಿ, ಯಕ್ಷ ಕಿನ್ನರು ಸೊಕ್ಕಿಡಿಸಿ, ದೇವಗಂಧರ್ವರ ಆವರಿಸಿ, ಗರ್ಜಿಸಿ ಗರ್ಜಿಸಿ ಅಲಮರು ಅಡಗಿಸಿ, ಗರ್ಜಿಸಿ ಅಲಮರು ಹೊಡಿಸದೆ ಬ್ರಹ್ಮಾಂಡನು ತರತರ ನಡಗಿಸುವೆ, ತರತರ ನಡಗಿಸುವೆ, ತರತರ ನಡಗಿಸುವೆ. ನಾರಾಯಣ ನಾರಾಯಣ.
ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ನಾರಾಯಣ ನಾರಾಯಣ ಲೋಕದ ನಾಟಕಗೆ ನೀರದಾರಿ ನಿನ್ನ ಗುಣಗಾನ ಮಾಡುವ ವೈದಿಕರು ನೀ ನುಡಿದಂತೆ ಆಡುವೆನು ನಾನು ನಾರಾಯಣ ನಾರಾಯಣ ಗರ್ವದ ಮುನಿಗಳ ಮನದಲ್ಲಿ ಮನೆ ಮಾಡಿ ಭಗುತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಗುತರ ಹೃದಯದಿ ನಲಿದಾಡಿ ಕರೆದೆರೆರುವ ಅಭಯವ ಕೊಡುವ ನಾರಾಯಣ ನಾರಾಯಣ ಕರೆದೆರೆರುವ ಅಭಯವ ಕೊಡುವ ಶ್ರೀವರನೇ ಕರುಣಾಳು ತಂದೆ ನಾರಾಯಣ ಶ್ರೀವರನೇ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ಯಾರು? ಯಾರದು? ಓಹೋ, ನಮ್ಮ ಪರಿಚಯವಿಲ್ಲವೇ ನಿಮಗೆ? ಓಹೋ, ಹಿರಣ್ಯಾಕ್ಷ. ಹಾ, ಹಿರಣ್ಯಾಕ್ಷ. ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದರಲ್ಲಿ ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಏಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಕಣ್ಣಾರು ನೋಡುವುದಕ್ಕೆ. ನಿನಗೇನು ಬಂತಪ್ಪ ಈ ದುರ್ಬುದ್ಧಿ? ಏನೆಂದರೆ ಮತ್ತಿನ್ನೇನೆಯ ಇಂತಹ ಲೋಕ ಕಲ್ಯಾಣ ಹೊರಟಿರುವಾಗ ನಮ್ಮಂತವರ ಸರಿಯನ್ನು ಕೇಳು ಕುಡಿಯುವುದು ದುರ್ಬುದ್ಧಿ ಅಲ್ವೇ? ಏನು ನಿಮ್ಮ ಸಲಹೆ? ಆ ಶ್ರೀಹರಿ ಮಹಾಮಾಯಾವಿ. ನಾವು ದಾನವರು, ಅವರಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನು ಅಂತ್ಯ ದೇವನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗಲೆಯನ್ನು ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾರು ದೊಡ್ಡವರು? ನಾನು. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ. ನೋಡು, ಎದುರಾಳಿಯು ಆಕ್ರೋಶದಿಂದಲೇ ಎದುರಾದಾಗಲೇ ಯುದ್ಧ ಸೊಗಸು. ಶೇಷ ಸಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ನಾರದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯರಾದವರು ಯಾರು? ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿನ್ನ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿನ್ನ ತಂದೆಯನ್ನು ಬಿಟ್ಟರೆ? ನನ್ನ ಪತ್ನಿ. ನಮ್ಮಣ್ಣ. ನಿಮ್ಮಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ.
ಒಂದು ವೇಳೆ ಯಾರಾದರೂ ಕೆಣಕಿದರೆ ಇಲ್ಲಿ ಯಾರು ಇಲ್ಲ ಕಣಿಯ. ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಒಂದು ಮಾತು ಹೇಳಿದೆ, ಯಾರು ಕೆಣಕಲಿಲ್ಲ. ನೋಡಿದೆಯಾ ನಿನಗೆ ಎಷ್ಟೊಂದು ಆಕ್ರೋಶ ಬಂದಿತ್ತು. ನೀನು ಆ ವಿಷ್ಣುವಿನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೆ ರೋಸವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ ಬಲೆ ನಾರದರೆ ಬ್ರಹ್ಮಚಾರಿಗಳಾಗಿದ್ದರು ಅದೆಷ್ಟೋ ವಿಷಯಗಳು ತಿಳಿದಿದ್ದೀರಿ. ನಾರಾಯಣ 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 ಹೇಳುತ್ತಿ ಹೇಳಿ, ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ. ಆ ನಾರಾಯಣನ ಪತ್ನಿ ಒಬ್ಬಳು ಶ್ರೀದೇವಿ, ಅವನ ವಕ್ಷಸ್ಥಳದಾಳೆ, ಅದು ಪ್ರಯೋಜನವಿಲ್ಲ. ಇನ್ನೊಬ್ಬಳು ಅದೋ ಭೂದೇವಿ. ಭಲೆ ಮೆಚ್ಚಿದೆ, ನಿಮ್ಮ ಜಾಣತನಕ್ಕೆ ಮೆಚ್ಚಿದೆ ಭೂದೇವಿ. ಹೋಗು, ನಿನಗೆ ಅಂತ್ಯದ ಕಾಲ ಸಮೀಪಿಸಿತು. ನಾರಾಯಣ ನಾರಾಯಣ. ದುಷ್ಟರನು ತಂದವನು ನೀನೇ, ಅಳಿಯುವುದು ನಗಿಯುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವುದು ನೀನೇ, ಮುಕ್ತಿ ಕೊಡುವುದು ನೀನೇ, ನಿನ್ನ ಮಹಿಮೆಯ ಶಕ್ತಿಯ ಬಲ್ಲವನು ನೀನೇ. ನಾರಾಯಣ ನಾರಾಯಣ. ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ ಗರ್ಜಿಸಲು, ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ ಗರ್ಜಿಸಲು, ದುರುಳರ ಹಳಿಸಿ ಜಯವನ್ನು ಗಳಿಸಿ, ದುರುಳರ ಹಳಿಸಿ ಜಯವನ್ನು ಗಳಿಸಿ ಕಾಪಾಡುವ ಕರುಣಾಳು ತಂದೆ, ಕಾಪಾಡುವ ಕರುಣಾಳು ತಂದೆ, ಕಮಲ ನಯನ ಕಮಲ ವದನ, ಕಮಲಾ ನಯನ ಕಮಲ ವದನ, ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಶ್ರೀಹರಿ ನಾರಾಯಣ ಕಾಪಾಡು, ಶ್ರೀಹರಿ ನಾರಾಯಣ, ಶ್ರೀಹರಿ. ಶ್ರೀಹರಿ ನಾರಾಯಣ, ಶ್ರೀಹರಿ ನಾರಾಯಣ. ಎಷ್ಟು ಬೇಗನ ಮಾಯವಾದಳು ಬಲ ತೊತ್ತಿನ ಮಗಳೇ. ನನ್ನ ಮುಂದೆ ನಿನ್ನ ಸಾಹಸವೇ ಗೋವುಗಳಿಂಡಿನಲ್ಲಿ ಮುನಿಗಳ ಆಶ್ರಮದಲ್ಲಿ ನೀನು ಹಾಡಿರುವೆಂದು ಎಲ್ಲವನ್ನು ಧ್ವಂಸ ಮಾಡಿದ್ದಾಯಿತು. ಆದರೂ ನೀನು ನನ್ನ ಕೈಗೆ ಸಿಗಲಿಲ್ಲ. ಯಾವ ಹೆಣ್ಣೆ ಎಲ್ಲಿ ಮಾಯವಾದೆ? ಅಸುರ ಮಾಯಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ನಿನ್ನನ್ನು ಹಿಡಿಯದೆ ಬಿಡುವುದೂ ಇಲ್ಲ. ಬಿಡಲಾರೆ ಬಿಡಲಾರೆ ಅಸುರ ವೈರಿ ಹೆಣ್ಣೆ, ಹೇ ಅಸುರ ವೈರಿ ಹೆಣ್ಣೆ. ಬಿಡಲಾರೆ ಬಿಡಲಾರೆ ಅಸುರ ವೈರಿ ಹೆಣ್ಣೆ, ಹೇ ಅಸುರ ವೈರಿ ಹೆಣ್ಣೆ.
ದುಷ್ಟ ಹೊರೆಯು ನಿನ್ನ ಪತಿ ಹೋದರೇನೋ ನನಗೆಲ್ಲ ಶೌರ್ಯ ಅವನಿಗೆ ಹೊಂಟೇನೋ ದುಷ್ಟ ಹೊರೆಯು ನಿನ್ನ ಪತಿ ಹೋದರೇನೋ ನನಗೆಲ್ಲ ಶೌರ್ಯ ಅವನಿಗೆ ಹೊಂಟೇನೋ ಕಾಣದ ಎಲ್ಲ ಅಡಗಿರುವ ನಿನ್ನ ಕಾಡಿದರೆ ಬಳಿ ಬರುವ ಕಾಣದ ಎಲ್ಲ ಅಡಗಿರುವ ನಿನ್ನ ಕಾಡಿದರೆ ಬಳಿ ಬರುವ ಕಾಡಿಸುವೆ ಸಿಗದಿಸುವೆ ಸಿಗದಿಸುವೆ ಬಗದಿಸುವೆ ಅವನಿಗಂತನ ಕಾಣಿಸುವೆ ಅವನಿಗಂತನ ಕಾಣಿಸುವೆ ಅವನಿಗಂತನ ಕಾಣಿಸುವೆ ಶ್ರೀಹರಿ ನಾರಾಯಣ ಶ್ರೀಹರಿ ಶ್ರೀಹರಿ ಕಾಪಾಡು ನಾರಾಯಣ ನಾರಾಯಣ ಶ್ರೀಹರಿ ಶ್ರೀಹರಿ ನಾರಾಯಣ ನಾರಾಯಣ ಮೊರೆ ಕೇಳದೇನು ಹರಿಗೆ ಶ್ರೀಹರಿ ನಾರಾಯಣ ಮೊರೆ ಕೇಳದೇನು ಹರಿಗೆ ನಾರಾಯಣ ಶ್ರೀಹರಿ ಎಲ್ಲಿರುವೆ ದಯಾಸಾಗರನಿ ಬಾ ಮೊರೆಯನೇ ಕೇಳಿ ಬಾ ದಯಾಸಾಗರನಿ ಬಾ ಮೊರೆಯನೇ ಕೇಳಿ ಬಾ ಪಾದಕ್ಕೆ ಎರಗುವೆ ಪಾವನ ಮೂರ್ತಿ ಪಾದಕ್ಕೆ ಎರಗುವೆ ಪಾವನ ಮೂರ್ತಿ ಬಾ ನಾರಾಯಣ ಮೊರೆ ಕೇಳದೇನು ಹರಿಗೆ ನಾರಾಯಣ ಶ್ರೀಹರಿ ಎಲ್ಲಿರುವೆ ಬೇಗ ಬಾ ಶ್ರೀಹರಿ ದುಷ್ಟ ಹಿರಣ್ಯನು ಅಟ್ಟಹಾಸದಲ್ಲಿ ಮೇಲೆ ಬೀಳುತ್ತಿದ್ದ ದೋಷದಲ್ಲಿ ದುಷ್ಟ ಹಿರಣ್ಯನು ಅಟ್ಟಹಾಸದಲ್ಲಿ ಮೇಲೆ ಬೀಳುತ್ತಿದ್ದ ದೋಷದಲ್ಲಿ ಇಷ್ಟ ಸತಿ ನಾನು ಎಂದು ತಿಳಿಯದೆ ಮೇಲೆ ಬೀಳುತ್ತಿಯ ದೋಷದಲ್ಲಿ ದುಷ್ಟ ಹಿರಣ್ಯನು ಅಟ್ಟಹಾಸದಲ್ಲಿ ಮೇಲೆ ಬೀಳುತ್ತಿಯ ದೋಷದಲ್ಲಿ ಇಷ್ಟ ಸತಿ ನಾನು ಎಂದು ತಿಳಿಯದೆ ಮೇಲೆ ಬೀಳುತ್ತಿಯ ರೋಷದಲ್ಲಿ ಬಾಬಾರೋ ಬಾಬಾರೋ ಶ್ರೀಹರಿ ಶ್ರೀಹರಿ ನಾರಾಯಣ ಇವಳೇ ಸಿಕ್ಕಿದ ಹಬ್ಬ ನನ್ನನ್ನು ಎಷ್ಟು ಬಗೆಯಾಗಿ ಹುಡುಕಾಡಿಸಿ ಬಿಟ್ಟಿಲ್ಲ ಅಂತ ಮಾಯವರನ್ನು ಗೆದ್ದ ಮೋಟಗಾರಲ್ಲ ನೀನು ನಿನ್ನ ಮಾಯಾಜಾಲವನ್ನು ಮೆಟ್ಟಿ ನಿಲ್ಲಬದ ದಿಟ್ಟದ ಪಟ್ಟುಗಾರನಾದ ನನ್ನ ಮುಂದೆ ನಿನ್ನ ಮಾಯಾಜಾಲ ಸುಂದರಿ ನೀನು ನನ್ನನ್ನು ಕಾಡಿಸಿದರೆ ಬೇಸರವಿಲ್ಲ ಹೇಗೆ ಗೊತ್ತೇ ಈ ನಿನ್ನ ರೂಪ ಹೇ ನಿನ್ನ ಲಾವಣ್ಯ ಹೇ ನಿನ್ನ ವಯ್ಯಾರ ಅಪ್ಪ ನನ್ನ ಕೋಪವನ್ನೇ ಶಮನ ಮಾಡಿಬಿಟ್ಟೆ ನಿನ್ನ ಛಲವನ್ನು ಮೆಚ್ಚಬೇಕು ಎಲ್ಲವೋ ನೀಚ ದುಚ್ಚ ನಾಲಿಗೆಯಿಂದ ಉಚ್ಚರಿಸಿರುವ ನಿನ್ನ ಹುಚ್ಚುತನವನ್ನು ನಾನೀಗಲೇ ಬಿಡಿಸುವೆನು ಎಚ್ಚರಿಕೆ ಎಂತಹ ಪೌರುಷದ ಮಾತಿದು ಭಯಾಭೀತಿ ಇಲ್ಲದೆ ಈ ಭೂಮಂಡಲಾಧೀಶನಿಗೆ
ಎಚ್ಚರಿಕೆ. ಬ್ರಹ್ಮಾಂಡವನ್ನು ಬುಡಮೇಲು ಮಾಡುವ ಈ ಪ್ರಚಂಡ ಪರಾಕ್ರಮಿಗೆ ಬೆದರಿಕೆ. ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷ ಅಟ್ಟ ಹಾಕಿ 3 ಲೋಕವನ್ನು ಹಲ್ಲೋಲ ಕಲ್ಲೋಲಗೊಳ್ಳಿ ನಾರಾಯಣ ಪತ್ನಿಯಾದ ನಿನ್ನನ್ನು ಹಿಡಿಯಲೇಬೇಕೆಂದು ಬಂದಿರುವ ನನಗೆ ನಿನ್ನ ಮಾಯಾಜಾಲ ಸುಂದರಿ ಮೂಗು ಹಿಡಿದಿರ್ತಾನೆ, ಬಾಯಿ ಬಿಡುವುದು. ಹಾಗೆ ನಿನ್ನನ್ನು ಕಾಡಿದರೆ ತಾನೆ ಆ ನಿನ್ನ ಕಾಂತ ನನ್ನ ಕಣ್ಣಿಗೆ ಬೀಳುವುದು. ಆಗ ಅವನಿಗೆ ಒಂದು ಹಂತ ಕಾಡುವುದು. ಎಲ್ಲವೋ ನೀಚ, ನಿನ್ನ ಕೆಟ್ಟತನವನ್ನು ಮಟ್ಟ ಹಾಕಬಲ್ಲ ನನ್ನ ಸರದಾರನು. ಆ ನಿನ್ನ ಸರದಾರ ಮತ್ತೆ ಇಲ್ಲವಲ್ಲ ಹೇ ಛಲಗಾರ. ಶ್ರೀಹರಿಯನ್ನು ಕೆಣಕಿದರೆ ಕೇಳು ತಪ್ಪದೋ ದಾನವ ವೀರ. ಈ ದಾನವನ್ನು ಕೇಳಿದರೆ ಆ ನಿನ್ನ ಹರಿಗೆ ತಪ್ಪದು ಸಂಚಕಾರ. ಜಂಬದ ಮಾತೇಕೋ ಶೋಣಿತ ಪ್ರದೀರ. ಇದು ಬರೀ ಜಂಬದ ಮಾತಲ್ಲ ಸುಂದರಿ. ನನ್ನ ಕಡುಹೈರಿ ನಿನ್ನೊಡೆ ನನ್ನ ಕೊನೆಗಾಣಿಸಬೇಕೆಂಬ ಹಂಬಲ ಇದು ಬರೀ ಜಂಬದ ಮಾತಲ್ಲ. ಮದಾಂಧ ದುಡುಕು ಜೀವನವಲ್ಲ, ದುಡುಕು ಬೋಧನೆಯಲ್ಲ, ದುಡುಕು ಜೀವನದ ಸರ್ವನಾಶದ ಮೂಲ. ಈ ನಿನ್ನ ನೀತಿ ಪಾಡುವನ್ನು ಕೇಳುವ ಸಮಯವಿಲ್ಲ. ದಾನವರನ್ನು ಕೇಳಿಕೆ ಹುಳಿದವರಿಲ್ಲ, ಜಗ ಗೆಲ್ಲವಲ್ಲ, ಈ ಜಗದೇಕವಲ್ಲ. ಧರ್ಮದ ವಿರುದ್ಧ ಮಾತನಾಡಬೇಡ, ಶ್ರೀಹರಿಯನ್ನು ಕೆಣಕಿ ನಾಶವಾಗಬೇಡ, ಎಡಗದ ಆಸೆಗೆ ಕೈ ಚಾಚಬೇಡ. ನಿನ್ನೊಡೆಯ ನನ್ನೆದುರು ನಿಲ್ಲಬಲ್ಲನೆ. ಅವನೊಬ್ಬ ವಂಚಕ, ಅಂಜು ಬುರುಕ. ಶ್ರೀಹರಿಯು ದುಷ್ಟ ಶಿಕ್ಷಕ, ಶಿಷ್ಯ ರಕ್ಷಕ, ದಾನವಾಂತಕ, ಮೇಲಾಗಿ ಲೋಕಪಾಲಕ. ಸಾಕು ಮಾಡು ನಿನ್ನ ಕಾಗ. ಇದು ಕುಹಕದ ಮಾತಲ್ಲವೋ, ಇದು ಸತ್ಯವಾಚಕ. ಅಂಜು ಬುರುಗದ ಹೇಳಿಕೊಂಡು ಅಡಿಗೆಕೊಂಡಿರುವ ಹಾರನೆ ಹೇಳಿ ದಾನವಾಂತಕನೇ, ಹೇ ಕರಿ ನಿನ್ನ ಹರಿಯ ನೋಡುವನು ಒಂದು ಕೈಯ ಗಂಡದ ಗುಂಡಿಗೆ ಅವನಿಗಿದ್ದರೆ ಸಣಿಸಲಿ, ಇಲ್ಲವಾದರೆ ಈ ದೈತ್ಯರಿಗೆ ಶರಣವಾಗಲಿ. ಅಯ್ಯ ಮಹಾವೀರ, ಅಬಲಿಯಾದ ನನ್ನನ್ನೇಕೆ ಹೀಗೆ ಕಾಡುತ್ತಿರುವೆ? ನಿನ್ನ ಪೌರುಷ ಪರಾಕ್ರಮವನ್ನು ನನ್ನ ಪತಿ ಬಳಿಗೆ ತೋರಿಸು, ಆಗ ಇಡೀ ಜಗತ್ತೇ ನಿನ್ನನ್ನು ಪರಾಕ್ರಮ ಎಂದು ಒಪ್ಪಿಕೊಳ್ಳುವುದು. ದಯಮಾಡಿ ದಯಮಾಡಿ ಸದ್ಯಕ್ಕೆ ಈಗ ನನ್ನನ್ನು ಬಿಟ್ಟು ಬಿಡು. ಬಿಡುತ್ತೇನೆ ಬಿಡುತ್ತೇನೆ, ನಿನ್ನನ್ನು ಕಾಡಿ ಬಿಡುತ್ತೇನೆ. ಅನಂತರ ನಂತರ ಅನಂತರ ಆ ನಿನ್ನೊಡೆ ನಾನು ಕೊನೆಗಾಣಿಸಿ ಬಿಡುತ್ತೇನೆ. ಕಶ್ಯಪ ಬ್ರಹ್ಮನ ಮಗನಾದ ನಿನಗೆ ಈ ವರ್ತನೆಯೂ ಸರಿಯಲ್ಲ. ವೀರನು ಶೌರ್ಯವಂತನಾದ ನಿನಗ ಅಹಂ ಒಳ್ಳೆಯದು ಅಲ್ಲ. ಸತ್ಯವನ್ನೇ ಸುಂದರಿ, ನಾನು ಲೋಕೈಕ ವೀರ ನಿಜ, ಹರಿಗಳ ವಿಧ್ವಂಸಕನು ನಿಜ, ಅದರಲ್ಲಿ ಸಂದೇಹವಿಲ್ಲ. ಹೇಳುವನು ಕೇಳು. 3 ಲೋಕವನ್ನು ಕಟ್ಟಾಳುವ, ಸುರವೈರಿಗಳನ್ನು ಮಣ್ಣು ಮುಕ್ಕಿಸುವ, ಯಕ್ಷ ಗಂಧರ್ವ ದೇವಮಾನವರ ಯದ ನಡಗಿಸುವ ಅಸಮಾನ ಆದಿತ್ಯ ಪರಾಕ್ರಮ ಎಂಬುದರಲ್ಲಿ ಹೇಳು ಮಾತಿಲ್ಲ. ನೀನು ಏನೇ ಹೇಳಿದರು ನಿನ್ನನ್ನು ನನ್ನವಳಾಗಿಸಿ ಬೇಡದೆ ಬೇರೆ ದಾರಿಯೇ ಇಲ್ಲ. ನಾನಾರೆಂದು ಬಲ್ಲೆಯೇನೋ? ಓ ಬಲ್ಲೆ ಬಲ್ಲೆ, ನೀನು ಒಂದು ಹೆಣ್ಣು, ಹಬ್ಬೂರು ಮೈಮಾಟದ ಮತ್ತು ಬರಿಸುವ ಸುರವಣ್ಣು, ರಸ ತುಂಬಿದ ರಸಪೂರಿ ಹಣ್ಣು. ಮೇಲಾಗಿ ನನ್ನ ಶತ್ರುವಿನ ಪತ್ನಿ ಎಂದು ನಾನು ಚೆನ್ನಾಗಿ ಬಲ್ಲೆ. ನಾನಾರು ನೀ ಬಲ್ಲೆಯೇನು ನೋಡ, ನನ್ನನ್ನು ಕೆಣಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ. ನಾನಾರು ನೀ ಬಲ್ಲೆಯೇನು ನೋಡ, ನನ್ನನ್ನು ಕೆಣಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ. ಯಾರಾದರೇನು ನೀನು, ನಾ ಬಲ್ಲ ನಿನ್ನ ನೀನೊಂದು ಅಬಲ ಹೆಣ್ಣು. ಬಾಯ್ ತಪ್ಪಿ ನುಡಿದ ಹೀಗೊಂಡು ನುಡಿಗೆನ ಹೆದರ ಬಲ್ಲನೇನು, ಬಾಯ್ ತಪ್ಪಿ ನುಡಿದ ಹೀಗೊಂಡು ನುಡಿಗೆನ ಹೆದರ ಬಲ್ಲನೇನು. ನಾ ಬಲ್ಲೆ ಈ ನಿನ್ನ ಶೌರ್ಯವನ್ನು, ನಾ ಬಲ್ಲೆ ಈ ನಿನ್ನ ಶೌರ್ಯವನ್ನು. ಗಂಡದೆಯು ಗಂಡು ನೀನಾದರೊಮ್ಮೆ ನೀ ಕೆಣಕಿ ನೋಡ ನನ್ನ, ಗಂಡದೆಯು ಗಂಡು ನೀನಾದರೊಮ್ಮೆ ನೀ ಕೆಣಕಿ ನೋಡ ನನ್ನ. ಬ್ರಹ್ಮಾಂಡವನ್ನು ಬುಡು ಮೇಲು ಮಾಡು ಮೈಹಾರು ಎನ್ನ ನಾನು, ನೀ
ಇನ್ನರಿಯ ಬರಲಿ ಅಜನ ಬರಲ ನಾನೆಂದು ನಿನ್ನ ಬಿಡನು ಮುಡನಾನೆ ನಿನ್ನ ಬಿಡಲಾರ ನನ್ನೊಳನ ಬಾರು ನೀನು ಮುಡನಾನೆ ನಿನ್ನ ಬಿಡಲಾರ ನನ್ನೊಳನ ಬಾರು ನೀನು ಮುಚ್ಚು ಬಾಯ್. ಎಲ್ಲವೋ ನೀಚ, ನನ್ನನ್ನು ಕೆಣಕಿ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದರೆ ನಿನ್ನ ಸರ್ವನಾಶವೂ ಖಂಡಿತ. ಸರ್ವನಾಶ ಸರ್ವನಾಶ. ಹೇ ಎಲ್ಲ ಗರ್ವದ ಹೇಳಿ ನಿನ್ನ ಮಾತು ಅತಿ ಆಯಿತು. ಮೂರ್ಖತನ ಮಿತಿ ಮೀರಿತು. ಕಟ್ಟುನಿಟ್ಟಾಗಿ ನಾನು ಮುಟ್ಟಲೇಬಾರದು ದಿಟ್ಟನಾಗಿದರೆ ನನ್ನನ್ನು ಸಿಟ್ಟುಗೊಳಿಸಿಗೊಳಿಸಿರುವೆ. ನಿತ್ಯವನಾದ ಚಿಂತೆ ಇಲ್ಲ, ನಿನ್ನ ಮುಟ್ಟೆ ಎತ್ತಿರುತ್ತೇನೆ. ಅಯ್ಯ ಮಹಾವೀರ, ಸ್ವಲ್ಪ ತಡಿ, ದುಡುಕಬೇಡ, ನನ್ನನ್ನು ಮುಟ್ಟಬೇಡ. ಎಲ್ಲಿಗೆ ಬರಬೇಕು ಹೇಳು, ನಾನೇ ನಿನ್ನನ್ನು ಹಿಂಬಾಲಿಸುವೆನು. ನೀನಿರುವುದಕ್ಕೆ ಸ್ಥಳಕ್ಕೆ ಪಾತಾಳದ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಬಾ. ಶ್ರೀಹರಿ ನಾರಾಯಣ, ಏನು ಮಾಡಲಿ? ಈ ನೀಚನೋ ನನ್ನನ್ನು ಬಿಡುವಂತೆ ತೋರುತ್ತಿಲ್ಲ. ಹೀಗೇನು ಮಾಡಲಿ? ಅಯ್ಯ, ನನಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಡು. ನನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಿನ್ನನ್ನೇ ಹಿಂಬಾಲಿಸುವೆನು. ಆಯಿತು, ಹೋಗಿ ಬಾ. ಇವಳು ಹೆಲ್ಲಿಗೆ ತಾನು ಹೋದಾಳು. ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ತನಕ ನಾನು ಪಾತಾಳ ಲೋಕಕ್ಕೆ ಹೋಗುವ ದಾರಿಯನ್ನು ಹುಡುಕುತ್ತೇನೆ. ಯಾರು ಯಾರು? ನಾನು ಶ್ರೀಹರಿ. ಮಾಯಾವಿ, ಎಲ್ಲಿ ಹಡಗಿರೋ ನನ್ನ ಹೇಳಿ. ಕಡಲೊಳಗೆ ಹಣಿಕೊಂಡು ಹಣಿವರೆಗೂ ಕಾಣಿಸಿ ಈಗ ಪಡಪಡನ ಕುಡುಕಿದೊಡ ಗಡಗಳನ್ನು ನಡುಗೊಂಡು ಭಾವಿಸಿರುವೆ. ಕಂಡರೆ ಕುಣಿಗಿದರೆ ಎದರಿಗೆ ಬಾರೋ ಮನಂದಾರಿಯೇ. ಮದೊಂದೋರಿಯ ಎಲ್ಲಿರುವೆ ಎದರಿಗೆ ನಿಲ್ಲು, ನೀ ಎದರಿಗೆ ನಿಲ್ಲು. ಮದೊಂದನೆ ಮದೊಂದನೆ ಮದೊಂದನೆ. ಮದೊಂದೋರಿಯ ಎಲ್ಲಿರುವೆ ಎದರಿಗೆ ನಿಲ್ಲು, ನೀ ಎದರಿಗೆ ನಿಲ್ಲು. ಮದೊಂದನೆ ಮದೊಂದನೆ ಮದೊಂದನೆ. ಕಂಡದಯ ಗುಂಡಿಗೆಯು ನಿನಗಿದೆಯೇನೋ, ಚಂಡ ಪ್ರಚಂಡರ ಕಂಡ ಭಯವನು. ಕಂಡದಯ ಗುಂಡೆಯು ನಿನಗಿದೆಯೇನೋ, ಚಂಡ ಪ್ರಚಂಡರ ಕಂಡ ಭಯವನು. ಮಾಯಗಾರನೇ ಮೋಸಗಾರನೇ ನಿನ್ನ ಸೌರ್ಯವ ನಾನು ತಿಳಿವನು. ಮಾಯಗಾರನೇ ಮೋಸಗಾರನೇ ನಿನ್ನ ಸೌರ್ಯವ ನಾನು ತಿಳಿವನು. ಮದೊಂದರಿಯ ಎಲ್ಲಿರುವೆ ಎದರಿಗೆ ನಿಲ್ಲು, ನೀ ಎದರಿಗೆ ನಿಲ್ಲು. ಮದೊಂದನೆ ಮದೊಂದನೆ ಮದೊಂದನೆ. ಚಂಡದಯ ಗುಂಡಿಗೆಯು ನಿನಗಿದೆಯೇನೋ, ಚಂಡ ಪ್ರಚಂಡರ ಕಂಡ ಭಯವನು. ಕಂಡದಯ ಗುಂಡಿಗೆಯು ನಿನಗಿದೆಯೇನೋ, ಚಂಡ ಪ್ರಚಂಡರ ಕಂಡ ಭಯವನು. ಮಾಯಗಾರನೇ ಮೋಸಗಾರನೇ ನಿನ್ನ ಸೌರ್ಯವ ನಾನು ತಿಳಿವನು. ಮಾಯಗಾರನೇ ಮೋಸಗಾರನೇ ನಿನ್ನ ಸೌರ್ಯವ ನಾನು ತಿಳಿವನು. ಮದೊಂದರಿಯ ಎಲ್ಲಿರುವೆ ಎದರಿಗೆ ನಿಲ್ಲು, ನೀ ಎದರಿಗೆ ನಿಲ್ಲು. ಮದೊಂದನೆ ಮದೊಂದನೆ ಮದೊಂದನೆ. ಮದೊಂದನೆ ಮದೊಂದನೆ ಮದೊಂದನೆ. ಇದೇನು ಹೆತ್ತಿಗೆ ತಂದೆ ಕತ್ತಲು? ಯಾವುದೋ ಹಂದಿಯು ಹಿತ್ತಲೇ ಬರುತ್ತಿರುವುದಲ್ಲ. ಇದು ಹಂದಿಯಲ್ಲ, ನನ್ನ ಕುಲವೈರಿ ಆ ಹರಿಯ ಇವನು. ಎಲೆಯಲೋ ಮಾಯಾವಿ, ನಿಜ ರೂಪದಲ್ಲಿ ಬಾರದೆ ಹಂದಿಯ ವೇಷದಲ್ಲಿ ಬರ್ತಿರುವೆಯೋ? ನಾಚಿಕೊಳ್ಳೋದಿಲ್ಲ ನಿನಗೆ? ಬಾ ಬಾ, ಎಂದಿಗೆ ನಿನ್ನ ಕಥೆ ಮುಗಿಯಿತು.
ಏಕೆ ಏಕೆ ಭಯಪಡುತ್ತಿರುವೆ? ಹಾಗೂ ಅಲ್ಲಿ ನೋಡು, ಆ ದೈತ್ಯನನ್ನು ಈಗ ತಾನೇ ಸಂಹರಿಸಿದನು. ಈಗ ನಿನ್ನ ಮುಂದೆ ನಿಂತಿರುವುದು ಪ್ರೇಮ ಮೂರ್ತಿಯಾದ ಈ ನಿನ್ನ ಸ್ವಾಮಿ. ಸ್ವಾಮಿ, ಆ ದೈತ್ಯನ ಆರ್ಭಟದ ಮನ್ನು ನೋಡಿ ನನ್ನ ಮನಸ್ಸು ಮೊದಲೇ ನೊಂದು ಹೋಗಿರುವುದು. ಮುಂದೇನು ಮಾಡಬೇಕು ಏನೋ ಒಂದು ತಿಳಿಯದಾಗಿರುವುದು ದೇವ. ದೇವಿ, ನೊಂದಿರುವ ಮನಕ್ಕೆ ಮುದ ನೀಡಬೇಕೆಂದು ಬಂದಿರುವ ನನ್ನನ್ನು ಪ್ರೀತಿ ಪ್ರೇಮಗಳಿಂದ ಆಲಂಗಿಸಬಾರದೆ? ಆಹಾ, ನನ್ನ ನೀವು ಎಷ್ಟು ಕಾಡಿಸಿದ್ರಿ? ನೀವು ಕೇಳಿದ ತಕ್ಷಣ ನಾನು ಆಲಂಗಿಸಬೇಕೇನು? ಬೇಡವೇ? ಆಲಂಗಿಸುವೆನು. ಸ್ವಲ್ಪ ನಿಮ್ಮನ್ನು ಕಾಡಿ ಅನಂತರ ಆಲಂಗಿಸುವೆನು. ಓಹೋ, ಹಾಗೋ. ಹಾಗಾದರೆ ನಾನೀಗಲೇ ವೈಕುಂಠಕ್ಕೆ ಹಿಂದಿರುಗುತ್ತೇನೆ. ಓಹೋ, ನನ್ನ ಮೇಲಿರುವ ಪ್ರೀತಿ ಪ್ರೇಮ ಇಷ್ಟೇ ಏನೋ? ಪ್ರೀತಿ ಸಮುದ್ರದ ಆಳದಷ್ಟು, ನವ ಮಂಡಲದ ನಕ್ಷತ್ರದಷ್ಟು. ಅಷ್ಟೇ ಏಕೆ ದೇವಿ, ಈ ನನ್ನ ಹೃದಯದ ಮಿಡಿತವೇ ನೀನಾಗಿರುವಾಗ ಪ್ರೀತಿ ಇಲ್ಲವೆಂದು ಹೇಳುವೆಯಾ? ಸ್ವಾಮಿ, ಈಗ ನೀವು ಬೇಡವೆಂದರೂ ನಾನೇ ಆಲಂಗಿಸುವೆನು. ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಹಾಡು ಆನಂದದಲ್ಲಿ, ನೀ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಹಾಡು ಆನಂದದಲ್ಲಿ, ನೀ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಹಾಡು ಆನಂದದಲ್ಲಿ, ನೀ ಪ್ರೇಮ ರಾಗದಲ್ಲಿ. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಕಂಡ ನಿನ್ನ ಮನಸಾರೆ ವರಿಸಿದೆನೋ. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಪಾಲ್ಗಡಲ ಕಂಡ ನಿನ್ನ ಮನಸಾರೆ ವರಿಸಿದೆನೋ. ಬಾಬಾರೆ ಬಾಮಿನಿ, ಶ್ರೀ ಹರಿಯ ಸಿರಿಲತೆಯೇ, ಬಾಬಾರೆ ಬಾಮಿನಿ, ಶ್ರೀ ಹರಿಯ ಸಿರಿಲತೆಯೇ. ಆನಂದವ ನೀಡು ಬಾ, ದೇವಿ. ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಹಾಡು ಆನಂದದಲ್ಲಿ, ನೀ ಪ್ರೇಮ ರಾಗದಲ್ಲಿ. ನಿನ್ನಾಸೆಯಂತೆಯೇ ನೀಡುವೆನು ನಾವರವ, ನನ್ನ
ಆಸೆಯಂತೆಯೇ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವ ಬಾಬಾರೆ ಬಾಮಿನಿ ಶ್ರೀಹರಿಯ ಸಿರಿಲತೆಯೇ ಬಾಬಾರೆ ಬಾಮಿನಿ ಶ್ರೀಹರಿಯ ಸಿರಿಲತೆಯೇ ಆನಂದವ ನೀಡುವ ದೇವಿ ಬಾಬಾರೆ ಪ್ರೇಮವಲ್ಲಿ ಪ್ರೇಮದಿಂದ ಚೆಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಈ ಪ್ರೇಮ ರಾಗದಲ್ಲಿ ಈ ಪ್ರೇಮ ರಾಗದಲ್ಲಿ ಇಂದು ನನ್ನ ಮನದಲ್ಲೇಕೆ ಭ್ರಾಂತಿ, ಹೇಳ್ತೀರಾ ಮನಸ್ಸಿನಲ್ಲಿ ಅಶಾಂತಿ, ಎಡಚಕ್ಷುವಿನ ಭೃಕಂಪನ, ವಾಮಬಾಹುವಿನ ಭುಜಸ್ಮರಣ, ಗಂಟೆದೆಯ ಗುಂಡಿಗೆಯ ಪ್ರಚಂಡ ದೋರ್ದಂಡ ಪ್ರಾಕ್ರಮಿಯ ಗುಂಡಿಗೆಯಲೆಂದು ಭಯದ ಭೀಕರ ಆಂದೋಲನ. ಚಿತ್ತಭಕ್ತಿಯ ಮೇಲೆ ಅಪಶಕುನದ ನರ್ತನ. ಇದಾವ ಅಶುಭಕ್ಕಿದು ಆಹ್ವಾನ. ಚತುರ್ದಶ ಭುವನ ಬ್ರಹ್ಮಾಂಡವನ್ನೇ ಅಂಕೆಲಿಟ್ಟುಕೊಂಡಿರುವ ಈ ತಿಥಿಗರ್ಭ ಸಂಜಾತನಿಗೆ ಶಂಕೆಯೇ. ಯಕ್ಷಗಂಧರ್ವ ದೇವದಾನವರಲ್ಲಿ ನನಗೆ ಸರಿಸಮರಿಲ್ಲ. ಬ್ರಹ್ಮಾಂಡದಲ್ಲಿ ನನಗೆ ಎದುರೋಡುವ ಧೀರರಿಲ್ಲ. ಇಷ್ಟಿದ್ದರೂ ನನ್ನ ಮನದಲ್ಲೇಕೆ ಈ ಕಳವಳ? ನನ್ನ ಮನದಲ್ಲೇಕೆ ಈ ಕಳವಳ? ಮಹಾಪ್ರಭು ಮಹಾಪ್ರಭು ಮಹಾಪ್ರಭು, ಸಮಾಚಾರವೇನು? ದಿಗ್ವಿಜಯಕ್ಕೆ ಹೊರಟಿದ್ದು ನಿಮ್ಮ ತಮ್ಮನನ್ನು ಒಂದು ಹಂದಿ ಒಂದು ಹೊಂದಿ ಒಂದಾಗಿದ್ದು ಮಹಾಪ್ರಭು. ಮಗನೇ ಹಿರಣ್ಯಾಕ್ಷ, ಹೆತ್ತ ಹೊಟ್ಟೆಗೆ ಕಿಚ್ಚಿತ್ತೆ ಯಾಕಂತ ನಿನಗಿಂತಹ ದುರ್ಮರಣ ಒದಗಿತೆ. ನಿನ್ನನ್ನು ಕಳೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ, ಹೇಗಪ್ಪ ಬದುಕಿರಲಿ? ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ ಅಮ್ಮ. ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನ ತಿಳಿದವಳು, ಲೋಕ ವಿಚಾರಗಳನ್ನ ಹರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿನಿಯಮ ನಿನಗೆ ತಿಳಿಯದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸಬಲ್ಲವರು ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲವೆಂಬ ನರೈತೆ ಆ ಹರಿ ಕೇವಲ ಹಂದಿಯ ವೇಷಧಾರಾಗಿ ಬರಬೇಕಾಯಿತು. ಅಂತಹ ಮಹಾವೀರನಾದ ತಾಯಿಯಾದ ನೀನು ಈ ರೀತಿ ದಿಕ್ಕೆಟ್ಟಳು ಅಂತ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಆದಷ್ಟು ಆನಂದನಾಗಿದ್ದೇನೆ. ಸಹೋದರನ ಸ್ವರ್ಗಾರೋಹಣ ಆನಂದ, ಮಹಾನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ,
ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆಂದಿದ್ದೆಯೋ? ವಿಶ್ವದ ದಾವ ಮಹಾ ಶಕ್ತಿಯೇ ಎದುರಾದರೂ ಒಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯೂ ಕೊಂದು ಹಾಕಿತು ಎಂದರೆ ಏಡಿಗರಿಗೆ ಬಿಡುವೆನೆ ನಾನು. ಏಡಿಗರಿಗೆ ಬಿಡುವೆನೆ ನಾನು. ಮಾಯಗಾರನೆ ಮೋಸಗಾರನೆ ಮೋಸಗಾರನೆ ಸುರುಳನೆ ಹದಮನೆ ಬಡವನೆ ಕೆರಿಗೆ ಇಡುವೆನೆ ನಾನು. ಹಂದಿಯ ರೂಪದಿ ನನ್ನ ತಮ್ಮನ ಕೊಂಡೆಯ ಪಾದಗಿಯೇ ಈ ಭುವನ ಸಿಂಹನ ನನಗೆ ಬದುಕುವೆ ಹೇಳಯ ವಂಚಗಿಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂಡೆಯ ಪಾದಗಿಯೇ ಈ ಭುವನ ಸಿಂಹನ ನನಗೆ ಬದುಕುವೆ ಹೇಳಯ ವಂಚಗಿಯೇ. ಕಂಡದ ಬಾರುನ ರಂಗಕ್ಕೆ ಎದುರಾಗು ಈ ಯುದ್ಧಕ್ಕೆ. ಕಂಡದ ಬಾರುನ ರಂಗಕ್ಕೆ ಎದುರಾಗು ಈ ಯುದ್ಧಕ್ಕೆ. ಮನವ ಮುರಿಯುವೆ ಉದಯ ಬಗೆಯುವೆ ಅರುಳು ಮಾಲೆಯ ಮಾಡಿಕೊಳ್ಳುವೆ. ಮನವ ಮುರಿಯುವೆ ಉದಯ ಬಗೆಯುವೆ ಅರುಳು ಮಾಲೆಯ ಮಾಡಿಕೊಳ್ಳುವೆ. ಏಡಿಯರಿಗೆ ಇಡುವೆನೆ ನಾನು. ಮಾಯಗಾರನೆ ಮೋಸಗಾರನೆ ಮಾಯಗಾರನೆ ಮೋಸಗಾರನೆ ಸುರುಳನೆ ಹದಮನೆ ಬಡವನೆ ಎರಿಯೆ ಇಡುವೆನೆ ನಾನು. ಇಡುವೆನೆ ನಾನಿನ್ನ ಇಡುವೆನೆ ನಾನಿನ್ನ ಇಡುವೆನೆ ನಾನಿನ್ನ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂಡೆಯ ಪಾದಗಿಯೇ ಈ ಭುವನ ಸಿಂಹನ ನನಗೆ ಬದುಕುವೆ ಹೇಳಯ ವಂಚಗಿಯೇ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂಡೆಯ ಪಾದಗಿಯೇ ಈ ಭುವನ ಸಿಂಹನ ನನಗೆ ಬದುಕುವೆ ಹೇಳಯ ವಂಚಗಿಯೇ. ಕಂಡದ ಬಾರನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ. ಕಂಡದ ಬಾರನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ. ಮನವ ಮುರಿಯುವೆ ಉದಯ ಬಗೆಯುವೆ ಅರುಳು ಮಾಲೆಯ ಮನವ ಮುರಿಯುವೆ ಉದಯ ಬಗೆಯುವೆ ಅರುಳು ಮಾಲೆಯ ಮಾಡಿಕೊಳ್ಳುವೆ. ಏಡಿಯರಿಗೆ ಇಡುವೆನೆ ನಾನು. ಮಾಯಗಾರನೆ ಮೋಸಗಾರನೆ ಮೋಸಗಾರನೆ ಸುರುಳನೆ ಹದಮನೆ ಬಡವನೆ ಏಡಿಯರಿಗೆ ಇಡುವೆನೆ ನಾನು. ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ ಬಿಡುವೆನೆ ನಾನಿನ್ನ. ಸ್ವಾಮಿ ಸ್ವಾಮಿ ಬೇಡಿ ಸ್ವಾಮಿ ಬೇಡಿ, ದುಡುಕಬೇಡಿ, ನಿಮ್ಮ ಕಾಲಲ್ಲಿಡಿದು ಬೇಡಿಕೊಳ್ಳುತ್ತೇನೆ. ಶಾಂತರಾಗಿ ಸ್ವಾಮಿ ಶಾಂತರಾಗಿ. ನನ್ನನ್ನು ತಡೆಯಬೇಡ ಕೈಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಎತ್ತ ತಾಯಿಯ ವೇದನೆ ನಿನಗೆ ಗೊತ್ತಿಲ್ಲ. ಆ ದಾನವ ಕುಲ ವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬೇಡಿ ಸ್ವಾಮಿ ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಹತ್ತೆವರು ಹೊತ್ತು ಸೊರಗಿರುವರು. ಅವರ ದುಃಖವನ್ನು ಹೆಚ್ಚಿಸಬೇಡಿ. ಆ ಶ್ರೀಹರಿಯು ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಳಗೆ ಬದುಕಿದವರು ಯಾರು ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಸೇರಿದ ಜ್ವಾಲೆ ದೇವನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ತಡೆದರು ನಾ ಕೇಳುವವನಲ್ಲ. ಸ್ವಾಮಿ ನನ್ನ ಸ್ಥಿತಿಯನ್ನು ನೋಡಿ, ಏನಾದರೂ ಅನಾಹುತವು ಸಂಭವಿಸಿದರೆ
ನನ್ನ ಗತಿ ನಾಳೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು ಹುಂಕಾರ ಮಾತ್ರದಿಂದಲೇ ಲೋಕವನ್ನೇ ತನ್ನಲ್ಲಿ ಉಳಿಸಬಲ್ಲ ಈ ಹಿರಣ್ಯಕಶ್ಯಪನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಇಲ್ಲ ಇಲ್ಲ, ನೀವೇನೇ ಹೇಳಿದ್ರೆ ನಾನು ನಿಮ್ಮನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ ಸ್ವಾಮಿ. ಹಿರಣ್ಯ, ಗುರುಗಳೇ, ನೀವಾದರೂ ಅವರಿಗೆ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತದ್ದು. ಅಂದರೆ ನಮ್ಮ ಬಾಹುಬಲ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನೆಂದಿರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು, ಲೋಕಗಳ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗಿ ಬಾಳು ಕಂದ. ವನಮಾಲೆ ಕೇಶವನೇ ಕಾರುಣ್ಯಶೀಲನೆ ಭಕ್ತೋದಾರಕ ಕರುಣಾಮಯನೇ ನಾರಾಯಣ 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 ನಾರಾಯಣ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ದುಷ್ಟರ ಅಳಿಸಿ ಶಿಷ್ಟರ ಉಳಿಸಿ ನಿನ್ನ ಕಲೆ ತೂಗುತ್ತಲಿರುವೆ ಶ್ರೀಯರಿಯೇ ಜಗದ ಒಯ್ಯಾಲೆ, ಈ ಜಗದ ಒಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ಅಣ್ಣನಾಣತಿಯಂತೆ ದೈತ್ಯನು ದಿಕ್ಪಾಲಕರನ್ನು ಪೀಡಿಸಿದ, ಲೋಕಗಳ ತಲ್ಲಣಗೊಳಿಸಿ ಮುನಿಜನ ದಿವಿಜನ ಶಿಕ್ಷಿಸಿದ. ನಾರಾಯಣ ನಾರಾಯಣ. ಸ್ತ್ರೀಯರಿ ಪತ್ನಿ ಎಂದು ತಿಳಿಯದೆ ಭೂದೇವಿಯನ್ನೇ ಕಾಡಿಸಿದ, ಲೋಕಗಳ ತಲ್ಲಣಗೊಳಿಸಿ ಮುನಿಜನ ದಿವಿಜನ ಶಿಕ್ಷಿಸಿದ. ಅವತರಿಸಿದನು ದೈತ್ಯ ಸಮಾರಕ ಸ್ತ್ರೀಯರಿವರ ರೂಪದಲ್ಲಿ. ನಾರಾಯಣ ನಾರಾಯಣ. ಅವತರಿಸಿದನು ದೈತ್ಯ ಸಮಾರಕ ಸ್ತ್ರೀಯರಿವರ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರಾರೋಸ ವೇಷದಲ್ಲಿ. ಆಯಿತು ದಾನವ ಸಂಹಾರವೋ, ಮುಗಿಯಿತು ದೈತ್ಯನ ಆರ್ಭಟವೋ. ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ ಮಾಧವ, ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ. ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಕಶಿಪನು ಗುರು ಶುಕ್ಲಾಚಾರ್ಯರ ಸಲಹೆಯಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಬ್ರಹ್ಮದೇವನೇನಾದರೂ ಆ ದೈತ್ಯನಿಗೆ ವರವನ್ನು ಕರುಣಿಸಿದರೆ ಅವನ ಆರ್ಭಟಕ್ಕೆ ಕೊನೆಯಿಲ್ಲದಂತೆ ಆಗುವುದು. ಇರಲಿ, ನಾನು ಈಗಲೇ ದೇವಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕಂಡು ಮುಂದಿನ ಮಾರ್ಗೋಪಾಯಗಳನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಅವತರಿಸಿದನು ದೈತ್ಯ ಸಮಾರಕ ರೌದ್ರಾರೋ ವೇಷದಲ್ಲಿ. ಅವತರಿಸಿದನು ದೈತ್ಯ ಸಮಾರಕ ಶ್ರೀಯರಿವರ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರಾರೋಧ ವೇಷದಲ್ಲಿ. ಆಯಿತು ದಾನವ ಸಂಹಾರವೋ, ಮುಗಿಯಿತು ದೈತ್ಯನ ಆರ್ಭಟವೋ. ಏನು ನಿನ್ನ ಲೀಲೆ ಮಾಧವ, ಏನು
ನಿನ್ನಲೇನೆ ಏನು ನಿನ್ನಲೇನೆ ಮಾಧವ ಏನು ನಿನ್ನಲೇನೆ ಮಾಧವ ಏನು ನಿನ್ನಲೇನೆ ಮಾಧವ ಏನು ನಿನ್ನಲೇನೆ ನಾರಾಯಣ ನಾರಾಯಣ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ಅಮರ ಲೋಕದ ಅತಿಶಯ ನೆನೆಸುವುದೇ ಅಮರ ಲೋಕದ ಅತಿಶಯ ನೆನೆಸುವುದೇ ವಿಲಾಸ ವಿನೋದ ಅತಿಮುದದಿಂದಲೇ ವಿಲಾಸ ವಿನೋದ ಅತಿಮುದದಿಂದಲೇ ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ ಛಲದೊಳು ಮೆರೆಯುವೆನ ಅಟ್ಟ ಆಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಮ್ಮರಿಪೆ ಅಕ್ಷರದೇ ಅಟ್ಟ ಆಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಮ್ಮರಿಪೆ ಅಕ್ಷರದೇ
ದುಷ್ಟ ವೈರಿಗಳ ಹುಟ್ಟಡಗಿಸುವೆ, ದುಷ್ಟ ವೈರಿಗಳ ಹುಟ್ಟಡಗಿಸುವೆ, ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ, ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ. ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ, ಛಲದೊಳು ಮೆರೆಯುವೆನ, ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ, ಛಲದೊಳು ಮೆರೆಯುವೆನ ಸ್ವರ್ಗದಲ್ಲಿ, ಛಲದೊಳು ಮೆರೆಯುವೆನ. ದಿಕ್ಪಾಲಕರೇ, ನಿಮ್ಮೆಲ್ಲರ ಸಹಕಾರ ಬಲದಿಂದ ನಾನು ಸ್ವರ್ಗಾಧಿಪತಿಯಾಗಿದ್ದೇನೆ. ನಿತ್ಯವೂ ಕಾಮಧೇನು, ಕಲ್ಪವೃಕ್ಷ, ಐರಾವತ ದರ್ಶನ, ದೇವ ಗಂಧರ್ವರ ಗಾಯನ, ರಂಬೆ ಊರ್ವಶಿಯರ ನರ್ತನ, ಗುರು ವಸಿಷ್ಠರ ಆಶ್ರೀವಚನ, ಮೇಲಾಗಿ ಈ ವಜ್ರಾಯುಧವು ನನ್ನ ಬಳಿಯಲ್ಲಿರುವಾಗ ನನ್ನನ್ನೆದುರಿಸುವ ಧೀರರು ಸೂರರು ಈ ತ್ರಿಭುವನದಲ್ಲಿ ಆಧಾರಿರುವರು. ಅವನವನಿರುವನು. ಭಯದ ಭಂಗಿ ಏಕೆ ಮಹೇಂದ್ರಗೆ, ಭಯದ ಭಂಗಿ ಏಕೆ, ಭಯದ ಭಂಗಿ ಏಕೆ ಮಹೇಂದ್ರಗೆ, ಭಯದ ಭಂಗಿ ಏಕೆ. ಅಸುರ ವೈರಿಗಳ ನಾಶ ಮಾಡುವೆನು, ಅಸುರ ವೈರಿಗಳ ನಾಶ ಮಾಡುವೆ, ದಿವಿಜ ವಿಜಯವ ಸಾರಿ ಬರುವೆನು, ದಿವಿಜ ವಿಜಯವ ಸಾರಿ ಬರುವೆನು. ಭಯದ ಭಂಗಿ ಏಕೆ ಮಹೇಂದ್ರಗೆ, ಭಯದ ಭಂಗಿ ಏಕೆ, ಭಯದ ಭಂಗಿ ಏಕೆ ಮಹೇಂದ್ರಗೆ, ಭಯದ ಭಂಗಿ ಏಕೆ. ದೇವರಾಜ, ನಿನ್ನ ಆಜ್ಞೆಗೆ ಸದಾ ಸಿದ್ಧರಿದ್ದೇವೆ. ನಮ್ಮನ್ನು ಕೆಣಕಿದರೆ ಅವರ ಅವಸನ ಖಂಡಿತ. ಎದುರಾದ ಎದುರಾಳಿಗಳಿಗೆ ಒಮ್ಮೆ ಬಡಿದು ನಿಂತರೆ ಧೂಳಿಪಟ ಆಗುವುದರಲ್ಲಿ ಸಂಶಯವಿಲ್ಲ. ವರುಣ ಪರಾಕ್ರಮ ತಿಳಿಯದೆ ಸುರವರ, ವರುಣ ಪರಾಕ್ರಮ ತಿಳಿಯದೆ ಸುರವರ, ದಾನವ ಕುನ್ನಿಗೆ ಶತಧಿಕ್ಕಾರ, ದಾನವ ಕುನ್ನಿಗೆ ಶತಧಿಕ್ಕಾರ. ವರುಣ ಪರಾಕ್ರಮ ತಿಳಿಯದೆ ಸುರವರ, ರಕ್ತದ ಅಧಮರ ಸೊಕ್ಕನು ಮುರಿಯುವೆ, ರಕ್ತದ ಅಧಮರ ಸೊಕ್ಕನು ಮುರಿಯುವೆ, ದಿಕ್ಕು ದಿಕ್ಕಿಗೂ ಬಲಿ ಕೊಡುವೆ, ದಿಕ್ಕು ದಿಕ್ಕಿಗೂ ಬಲಿ ಕೊಡುವೆ. ವರುಣ ಪರಾಕ್ರಮ ತಿಳಿಯದೆ ಸುರವರ, ದಾನವ ಕುನ್ನಿಗೆ ಶತಧಿಕ್ಕಾರ, ಶತಧಿಕ್ಕಾರ, ಶತಧಿಕ್ಕಾರ. ಸುರರಸ, ಈ ಸುರಲೋಕದ ಸುಕ್ಷೇಮವೇ ಏ ದಿಕ್ಪಾಲಕರ ಆಶಯ. ಅರಸನಾನತಿಗೆ ಅನವರತ ಶಿರವಾಗಿ ನಡೆಯುವವು. ಲೋಕ ಲೋಕಗಳ ಪಾಲನೆ, ಸತ್ಯ ಧರ್ಮಗಳ ರಕ್ಷಣೆ, ದಾನವಾಂತಕ ಶ್ರೀಹರಿಯ ಆರಾಧನೆ ನಿರಂತರವಾಗಿ ನಡೆಯುತ್ತಿದೆ. ಸುರರಾಜನೇ, ನಿರಂತರವಾಗಿ ನಡೆಯುತ್ತಿದೆ. ದಿಕ್ಪಾಲಕರೇ, ನಿಮ್ಮೆಲ್ಲರ ಪ್ರೀತಿಗೆ ಮೆಚ್ಚಿದೆನು. ನಿಮ್ಮಂತಹ ಪರಾಕ್ರಮಿಗಳ ಬೆಂಬಲವನ್ನು ಹೊಂದಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು ಧೀರರು ಈ ತ್ರಿಭುವನದಲ್ಲಿ ಆಧಾರಿರುವರು. ನಾರಾಯಣ ನಾರಾಯಣ.
ಪೂಜ್ಯರಿಗೆ ಪೂಜ್ಯರಿಗೆ ನಮಸ್ಕರಿಸುವೆವು. ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದೇವೇಂದ್ರ ಆಪತ್ತು ಆಪತ್ತು. ಏಕೆ ಪೂಜ್ಯರೇ ಇಷ್ಟೊಂದು ಅವಸರ? ವಿಶೇಷವೇನಾದರೂ ಉಂಟೆ? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಪನು ತಪಸ್ಸು ಮಾಡುತ್ತಿದ್ದಾನೆ? ಆ ದಾನವರು ಹೊರ ಪಡೆದರೆ ಮುಗೀತು, ನೇರವಾಗಿ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಅವರಿಗೆ ದಾಳಿ ಮಾಡಿದರೇನಂತೆ? ಅವರಿಗೆ ಭಯಪಡುವವರು ಯಾರು? ಅಯ್ಯ ವಾಯು ವರುಣ ಅಗ್ನಿದೇವರುಗಳೇ, ಈಗ ನಾನು ಹೇಳುವ ವಿಷಯವನ್ನು ಕೇಳಿ. ಆತುರದಲ್ಲಿ ಆಕ್ರೋಶಗೊಂಡರೆ ಅಪಾಯ ತಪ್ಪಿದ್ದಲ್ಲ. ಈಗ ನೀವು ಆ ದೈತ್ಯ ದಾನವನ ತಪೋಭಂಗ ಮಾಡಿದರೆ ಹಿರಣ್ಯಕಶಿಪು ಗರ್ಭವತಿ ಆಗಿರೋ ತನ್ನ ಪತ್ನಿಯನ್ನು ಸಂತೈಸಿ ತನಗೆ ಮರಣವೇ ಬಾರದಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ತಪಸ್ಸು ಮುಗಿಯುವ ತನಕ ಚಿಂತೆ ಬೇಕಾಗಿಲ್ಲ. ಆಮೇಲೆ ನಮಗಳ ಗತಿ? ಆಮೇಲೆ ನಿಮ್ಮಗಳ ಗತಿ ಅದೋ ಗತಿ. ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದಿದ್ದು. ಹೇಗಾದರಾಗಲಿ ಎಂತಾದರಾಗಲಿ ಆ ದೈತ್ಯ ದಾನವನಿಂದ ಬರುವ ಕಷ್ಟಗಳನ್ನು ತಪ್ಪಿಸಿ ಪೂಜ್ಯರೇ. ವಾಯು ವರುಣ ಅಗ್ನಿದೇವರುಗಳೇ, ಈಗ ನಿಮ್ಮ ಪರಾಕ್ರಮವನ್ನು ತೋರಿಸಿ ಆ ದೈತ್ಯ ದಾನವನ ತಪೋಭಂಗ ಮಾಡಿದರೆ ನಿಮ್ಮೆಲ್ಲರಿಗೂ ಅವನ ಕಾಟ ತಪ್ಪುವುದು. ಇಲ್ಲವಾದರೆ ನೀವೆಲ್ಲವನ ಅಧೀನದಲ್ಲಿರಬೇಕಾಗತ್ತೆ. ಆಮೇಲೆ ನಿಮ್ಮಗಳ ಗತಿ ಅದೋ ಗತಿ. ನಾರಾಯಣ ನಾರಾಯಣ ಪೂಜ್ಯರೇ, ನಾರಾಯಣ 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 ನಾರಾಯಣ. ಇಲ್ಲ ಇಲ್ಲ, ಆ ದೈತ್ಯನ ತಪೋಭಂಗ ಆಗಲೇಬೇಕು. ಮೇನಕೆ ತಿಲೋತ್ತಮೆಯರೇ, ನೀವೀಗಲೇ ಆ ಕಶ್ಯಪ ದಾನವನ್ನು ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಅವಳ ತಪೋಭಂಗ ಮಾಡಿ ಬನ್ನಿ. ದಿಕ್ಪಾಲಕರೇ, ನೀವಿನ್ನು ನಿಶ್ಚಿಂತರಾಗಿರಿ. ನಾನೀಗಲೇ ಶೋಣಿತಪುರಕ್ಕೆ ಹೋಗಿ ಬೆಳೆಯುತ್ತಿರುವ ಆ ದೈತ್ಯ ಕುಡಿಯನ್ನು ಚಿವುಡಿ ಬರುತ್ತೇನೆ.